ಈ ಜಪಾನ್ನಲ್ಲೇ ಇಕಿಗಾಯ್ ಪುಸ್ತಕದಲ್ಲಿ ಓದ್ತಾ ಇದ್ದೆ, ಎಲ್ಲರ ಮನೆಗಳಲ್ಲೂ ಒಂದು ಈ ಥರ ಅವರೇ ಬೆಳೆಸ್ಕೋತಾರೆ. ಒಂದು ಮಾನಸಿಕ ಆರೋಗ್ಯಕ್ಕೂ ಒಳ್ಳೆಯದು, ನಾನೇನೋ ಪೋಷಿಸ್ತಾ ಇದ್ದೀನಿ ಅಂತ ಆರೋಗ್ಯಕ್ಕೂ ಒಳ್ಳೆಯದು. ನನ್ನ ಹೆಂಡ್ತೀನ ಕೇಳಬೇಕು ಇದನ್ನು, ಅವಳ ಅನುಭವ ಹೇಳ್ತಾಳೆ. ಪ್ರತಿಯೊಂದು ಗಿಡದ ಹತ್ರ ಮಾತಾಡ್ತಾಳೆ. ಹೌದಾ? ಹೌದು. ಮೇಡಮ್ ಆ ಗಿಡಕ್ಕೆ ಹೇಳ್ತಾಳೆ, ಯಾಕೋ ನೀನು ಹೂ ಬಿಡ್ತಾ ಇಲ್ಲ, ನೀನು ನನ್ನ ಪೂಜೆಗೆ ಹೂ ಬೇಕು, ಹೂಗಾಗಿಯೇ ನಿನ್ನನ್ನು ಬೆಳೆಸಿರೋದು, ನೀನು ಹೂ ಬಿಡಲಿಲ್ಲ ಅಂದರೆ ನಿನ್ನನ್ನು ಕತ್ತರಿಸಾಕ್ತೀನಿ. ಹೀಗೆ ಅದಕ್ಕೆ ಹೇಳ್ತಾಳೆ. ಹೇಳಿ ವಾರದ ಒಳಗೆ ಅದು ಮೊಗ್ಗು ಬಿಟ್ಟಿರುತ್ತೆ. ಅಯ್ಯೋ, ಕಣ್ಣಾರೆ ಕಂಡಿದ್ದೀನಿ. ನನಗೆ ಬಂದು ಹೇಳ್ತಾಳೆ, ಇವತ್ತು ಚೆನ್ನಾಗಿ ಬೈದಿದ್ದೀನಿ ಆ ಗಿಡಕ್ಕೆ. ಯಾಕಮ್ಮ ಬೈದೆ ಪಾಪ ಅಂದರೆ, ಇದರ ಹೂನೇ ಬಿಡಲ್ಲ ಅದು. ನಾನು ಟ್ರೈ ಮಾಡ್ತೀನಿ, ನಮ್ಮ ಮನೇಲಿ ತುಂಬ ಖಂಡಿತ ಮಾಡಿ. ಅಷ್ಟೇ ಪ್ರೀತಿಸ್ತಾಳೆ. ಏನೆಲ್ಲ ಕಷ್ಟ ಇದ್ದರೂ ಸಮಸ್ಯೆ ಇದ್ರೂ ಗಿಡಗಳಿಗೆ ನೀರು ಹಾಕೋದನ್ನು ಬಿಡಲ್ಲ. ಮನೆಯಲ್ಲೇ ನಾವು ಗೊಬ್ಬರ ಮಾಡ್ಕೋತೇವೆ. ನೀವೇ ಕಂಪೋಸ್ಟಿಂಗು ಮಾಡ್ತೀರಿ? ಹೌದು, ಕಂಪೋಸ್ಟ್ ಗೊಬ್ಬರ ನಾವೇ ಮನೇಲಿ ಮಾಡ್ಕೋತೇವೆ. ನಮ್ಮ ಹಸಿರು ತ್ಯಾಜ್ಯ ಏನಿದೆ ಅದೆಲ್ಲ ಬಳಸ್ಕೋತೇವೆ. ಮತ್ತು ನಮ್ಮ ಮನೆ ಮುಂದೆ ಕದಂಬ ವೃಕ್ಷ ಇದೆ. ಆ ಕದಂಬ ವೃಕ್ಷದ ಎಲೆಗಳು ಬೀಳುತ್ತೆ, ಅದ್ಭುತವಾದ ಗೊಬ್ಬರವಂತಕ್ಕೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಎಲೆಗಳು. ನಮ್ಮ ಮುಂದೆ ಎಷ್ಟು ಎಲೆ ಬಿದ್ದಿರುತ್ತೋ ಬೆಳಗ್ಗೆ ಮನೆ ಮುಂದೆ ಗುಡಿಸ್ದಾಗ ಎಲೆ ತೊಗೊಂಡು ಬಂದು ಅದಕ್ಕೂ ಈ ಗೊಬ್ಬರಕ್ಕೆ ಹಾಕ್ತೇವೆ. ಹಾಕಿ ನಾವು ಗೊಬ್ಬರ ಮಾಡ್ಕೋತೇವೆ. ನೀರಿನ ಅನುಕೂಲತೆ ಇದೆ ನಮಗೆ. ಹಾಗಾಗಿ ಇದು ಗಂಭೀರ ಸ್ವರೂಪದಿಂದ ನಾವು ಇದನ್ನು ಆರಿಸೋದಕ್ಕೆ ಒಂದು ಕಾರಣ ಇದೆ. ಈ ರೂಫ್ ಗಾರ್ಡನಿಂಗ್ ಅಥವಾ ತಾರಸಿ ತೋಟ ಅಂತ ಏನು ಕರಿತೇವೆ, ಇದನ್ನು ಕಾರ್ಯರೂಪಕ್ಕೆ ತರೋದಕ್ಕೂ ಒಂದು ಕಾರಣ ಇದೆ. ಏನು ಸರ್? ಒಂದು ಸಲ ವರ್ಷಕ್ಕೆ ಒಂದು ಸಲ ಹೋಗಿ ದೇಹ ಪರೀಕ್ಷೆ ಮಾಡ್ಕೋತೀವಲ್ವಾ, ಸಮಗ್ರ ಪರೀಕ್ಷೆ ಮಾಡಿದಾಗ ವಿಟಮಿನ್ ಡಿ ಕಡಿಮೆ ಇದೆ ಅಂತ ಬಂತು, ವಿಟಮಿನ್ B12 ಕಡಿಮೆ ಇದೆ ಅಂತ ಬಂತು. ವಿಟಮಿನ್ B12 ಅಂತ ಹೇಳ್ತಂದರೆ ಅವರು ಮಾಂಸಾಹಾರಿಗಳಿಗೆ ಬರಲ್ಲ, ಮಾಂಸಾಹಾರಿಗಳು ಅಲ್ಲದೇ ಇರೋರಿಗೆ ಈ ಕೊರತೆ ಜಾಸ್ತಿ ಇರುತ್ತೆ. ಹಾಗಾಗಿ ನಾವೆಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಇಂಜೆಕ್ಷನ್ನು ಗುಳಿಗೆಗಳೆಲ್ಲ ತಿಂದ್ವಿ. ಅದು ಈಗ ಹದಕ್ಕೆ ಬಂದಿದೆ. ವಿಟಮಿನ್ ಡಿ ಬಿಸಿಲು, ಅದಕ್ಕೆ ಒಂದು ಸರಳವಾದ ಸೂತ್ರ ಹೇಳಿದ್ದೇನೆಂದರೆ, ಬೆಳಗಿನ ಜಾವ 6:30 7 ಗಂಟೆವರೆಗೂ ಎಳೆ ಬಿಸಿಲು ಬೀಳುತ್ತಲ್ಲ, ಆ ಬಿಸಿಲು ಚರ್ಮದ ಮೇಲೆ ಬಿದ್ದರೆ ವಿಟಮಿನ್ ಡಿ ಸಹಜವಾಗಿ ಉತ್ಪಾದನೆ ಆಗುತ್ತೆ. ಅದಕ್ಕೆ ಉತ್ತಮ ಉಪಾಯ ಅಂದರೆ ಒಂದಷ್ಟು ಗಿಡಗಳನ್ನು ರೂಫಲ್ಲಿ ಬೆಳೆಸೋದು, ತಾರಸಿಯಲ್ಲಿ ಬೆಳೆಸೋದು. ಬೆಳಿಗ್ಗೆ ನೀರನ್ನು ಹಾಕಿ ಹೂಗಳನ್ನು ಹರಿಯೋದಕ್ಕೆ ಎಷ್ಟು ಸಮಯ ಬೇಕೋ ಅಷ್ಟು ಹೊತ್ತಿನವರೆಗೆ ಬಿಸಿಲು ಬಿದ್ದರೆ ಸಾಕು. ಬ್ಯೂಟಿಫುಲ್. ಹಾಗಾಗಿ ಕ್ಯಾಪ್ಸೂಲ್ಗಳ ನೆರವಿಲ್ಲದೇನೆ ತನ್ನ ವಿಟಮಿನ್ ಡಿಯನ್ನು ಸುಧಾರಿಸ್ಕೊಟ್ಟಿದ್ದಾಳೆ ನನ್ನ ಹೆಂಡತಿ. ಹಾಗಾಗಿ ಆ ಕೃತಜ್ಞತೆ ಇದೆ. ಪ್ರತಿಯೊಂದು ಗಿಡದ ಆರೈಕೆಗೂ ವಿಶೇಷ ಗಮನ ಕೊಡ್ತಾಳೆ. ಕಳೆ ತೆಗಿತಾಳೆ, ಗೊಬ್ಬರ ಹಾಕ್ತಾಳೆ, ನೀರು ಹಾಕ್ತಾಳೆ, ಪ್ರತಿಯೊಂದು ಗಿಡದ ಹತ್ರ ಮಾತಾಡಿಸ್ತಾಳೆ. ವೆರಿ ನೈಸ್, ಸೋ ಇನ್ಸ್ಪೈರಿಂಗ್. ಮತ್ತು ಇದು ನಿಜಕ್ಕೂ ಗಿಡಗಳಿಗೆ ಕಿವಿ ಇದೆಯಾ, ಮನಸ್ಸಿದೆಯಾ, ನಾವು ನಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಡುತ್ತಾ, ಇದು ಬೇರೆ ವಿಚಾರ. ಆದರೆ ಆ ಮಾತನಾಡುವ ಕ್ರಿಯೆಯಿಂದ ಈಕೆಯ ಮನಸ್ಸಲ್ಲಿರುವಂಥ ಒತ್ತಡಗಳು ಏನಿರುತ್ತೆ ಅದು ಹೊರಗೆ ಬರುತ್ತೆ. ಇದನ್ನು ಟಾಕಿಂಗ್ ಥೆರಪಿ ಅಂತ ಕರಿತೇವೆ. ಈ ಟಾಕಿಂಗ್ ಥೆರಪಿ ಅನ್ನೋದು ಆರಂಭವಾದದ್ದು ಫ್ರಾಯ್ಡ್ ಕಾಲದಲ್ಲಿ. ಇದು ಭಾರತೀಯರು ಹೊಸದಲ್ಲ. ಟಾಕಿಂಗ್ ಥೆರಪಿ ಅನ್ನೋದು ಬಹಳ ಮುಖ್ಯವಾದದ್ದು. ಟಾಕಿಂಗ್ ಥೆರಪಿಯ ಅತ್ಯಂತ ಮಹತ್ತರವಾದ ಉದಾಹರಣೆ ಕೊಡಿ ಅಂದರೆ ಭಗವದ್ಗೀತೆ. ಕೃಷ್ಣ ಮತ್ತು ಅರ್ಜುನ ಸಂಭಾಷಣೆ. ಅರ್ಜುನ, ನಾನು ಖಂಡಿತ ನನ್ನ ಅಜ್ಜನನ್ನು, ಅಪ್ಪನನ್ನು, ಅಣ್ಣನನ್ನು, ತಮ್ಮನನ್ನು, ಮಾವನನ್ನು ಯಾರನ್ನೂ ಕೊಲ್ಲಲ್ಲ ನಾನು. ಯುದ್ಧನೇ ಬೇಡ ನನಗೆ, ಬಿಸಾಕ್ಬಿಡ್ತಾನೆ ಬಿಲ್ಲು ಬಾಣನ. ಅವನನ್ನು ಹತ್ತಿರ ಕರೆದು ತಲೆ ಸವರಿ ನಿಧಾನಕ್ಕೆ ಹೇಗೆ ಅವನಿಗೆ ಕೇವಲ ಮಾತುಗಳ ಮೂಲಕವೇ, ಈಗಾಗಲೇ ಕೊಂದುಬಿಟ್ಟಿದ್ದೀನಿ ಕಣಯ್ಯ ನಾನು, ನೀನು ನೆಪ ಮಾತ್ರ, ನಾನು ಕೊಂದಾಗಿದೆ ಅವರನ್ನು. ಎಷ್ಟು ಚೆನ್ನಾಗಿ ಆತ ಮಾರ್ಗದರ್ಶನ ಕೊಡ್ತಾನೆಂದರೆ ಎದ್ದು ನಿಂತುಕೊಂಡು ಯುದ್ಧವನ್ನು ಶುರು ಮಾಡ್ತಾನೆ. ಹಾಗಾಗಿ ಈ ಟಾಕಿಂಗ್ ಥೆರಪಿ, ಆಪ್ತ ಸಲಹೆ ಅನ್ನೋದು ಅದ್ಭುತವಾದ ಕೆಲಸ ಮಾಡುತ್ತೆ. ಇದು ಪಾಶ್ಚಾತ್ಯರಿಗೆ ಫ್ರಾಯ್ಡ್ ಕಾಲಕ್ಕೆ ಗೊತ್ತಾಗಬೇಕಾದ್ರೆ ಒಬ್ಬ ಹೆಣ್ಣು ಮಗಳು ಕಾರಣವಾಗ್ತಾಳೆ. ಅದ್ರ ಬಗ್ಗೆ ಲೇಖನವನ್ನು ಬರೆದಿದ್ದೇನೆ, ಆಸಕ್ತರು ಓದುವುದು.